Hi everyone, welcome to my YouTube channel. ಇಷ್ಟು ದಿನ ನೀವೆಲ್ಲ ನನ್ನ ಮಿನಿ ಬ್ಲಾಗಲ್ಲಿ ನೋಡ್ತಾ ಇದ್ರಿ. ಸೊ ದಿಸ್ ಈಸ್ ಮೈ ಫಸ್ಟ್ ಲೆಂತಿ ವಿಡಿಯೋ. ಫಸ್ಟ್ ಏನಾದರೂ ಕ್ರಿಯೇಟಿವ್ ಆಗಿ ಕಂಟೆಂಟ್ ಮೂಲಕ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನನಗೆ ಫಸ್ಟ್ ನಿಮಗೆಲ್ಲರಿಗೂ ನಾನು ಯಾರಂತ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ಫಸ್ಟ್ ವ್ಲಾಗ್ ಇಂಟ್ರಡಕ್ಷನ್ ಅಬೌಟ್ ಮೈ ಸೆಲ್ಫ್ ವ್ಲಾಗ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನೀವು ನನ್ನ ಈ ಮಿನಿ ವ್ಲಾಗಲ್ಲೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್ ಆಫ್ ಲೆಂತಿ ವ್ಲಾಗ್ ಆಫ್ ಇಂಟ್ರಡಕ್ಷನ್ ಅಬೌಟ್ ಮೈ ಸೆಲ್ಫ್. ನನ್ನ ಫುಲ್ ನೇಮ್ ಬಂದು ಗಣ್ಯಶ್ರೀ ಎಸ್ ಗೌಡ ಅಂತ. ನನಗೆ ಶ್ರೀ ಅನ್ನೋದು ಅಷ್ಟು ಇಷ್ಟ ಆಗಲ್ಲ. ಸೊ ಮೀನ್ಸ್ ನನ್ನ ಫುಲ್ ನೇಮ್ ಗಣ್ಯಶ್ರೀನೇ, ಬಟ್ ನನಗೆಲ್ಲೂ ಕೊಡ್ಲಿಕ್ಕೆ ಇಷ್ಟ ಆಗಲ್ಲ ಅಂತೇಳಿ ನಾನು ಜಸ್ಟ್ ಗಣ್ಯ ಗೌಡ ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡ್ಕೊಂಡಿರೋದು. ಐ ಆಮ್ ಫ್ರಮ್ ತುಮಕೂರು. ಮುಂಚೆ ನಾವು ಶಿವಮೊಗ್ಗದಲ್ಲಿ ಇದ್ದಿದ್ದು, ಆ್ಯಂಡ್ 2 years ಬ್ಯಾಕ್ ನಾವು ತುಮಕೂರಿಗೆ ಶಿಫ್ಟ್ ಆಗಿದ್ದು. ನನ್ನ ಎಜುಕೇಷನ್ ಬಂದು 3rd year BCA ಇಲ್ಲೇ ತುಮಕೂರಲ್ಲೇ ಓದ್ತಾ ಇರೋದು. ನೆಕ್ಸ್ಟ್ ಫ್ಯಾಮಿಲಿ ಅಂತ ಬಂದರೆ ನಾವಿರೋದು 4 members, ಅಪ್ಪ ಅಮ್ಮ ನಾನು ಮತ್ತು ನನಗೊಬ್ಬಳು ಸಿಸ್ಟರ್ ಇದ್ದಾಳೆ. ಅವಳಿರೋದು ಬ್ಯಾಂಗ್ಳೂರಲ್ಲಿ. ಸೊ ಇವಾಗ ಪ್ರೆಸೆಂಟ್ ತುಮಕೂರಲ್ಲಿರೋದು ನಾನು, ಅಪ್ಪ ಅಮ್ಮ ಅಷ್ಟೇ. ನಾನು ಫಸ್ಟಿಗೆ ಹೇಳಿದೆ ನಿಮಗೆ, ನಾವು ಮುಂಚೆ ಇದ್ದಿದ್ದು ಶಿವಮೊಗ್ಗದಲ್ಲಿ. ರೀಸೆಂಟಾಗಿ 2 years ಬ್ಯಾಕಿಂದ ತುಮಕೂರು ಶಿಫ್ಟ್ ಆದ್ವಿ ಅಂತ. ವೈ ಬಿಕಾಸ್ ಪಪ್ಪಂದು ಕೆಲಸ ಇದ್ದಿದ್ದು ಶಿವಮೊಗ್ಗದಲ್ಲಿ. ಸೊ ನಾನು ಪಾಪು ಇರುವಾಗಿಂದನೂ ಕೂಡ ಮೀನ್ಸ್ ನಾನು 3 years old ಪಾಪು ಇದ್ದಾಗಿಂದನೂ ನಾವು ಶಿವಮೊಗ್ಗದಲ್ಲಿ ಇದ್ದಿದ್ದು. ಪಪ್ಪಂದು ಕೆಲಸದ ಮೇಲೆ ನಾವು ಶಿವಮೊಗ್ಗದಲ್ಲಿ ಇದ್ವಿ. ಸೊ ಊರು ಎಲ್ಲ ಬಂದೆ ತುಮಕೂರೇ. ಸೊ ನಾವು ತುಮಕೂರಿಗೇ ಶಿಫ್ಟ್ ಆದ್ವಿ. ಅದು ಡಿಗ್ರಿ ಮೀನ್ಸ್ ನನ್ನ ಸ್ಕೂಲ್, ನನ್ನ ಹೈಸ್ಕೂಲ್, ನನ್ನ ಹೈಸ್ಕೂಲ್ ಪಿ ಯು ಎಲ್ಲ ಓದಿದ್ದು ಕೂಡ ಶಿವಮೊಗ್ಗದಲ್ಲೇ. ಸೊ ಇಲ್ಲಿ ಡಿಗ್ರಿಗೆ ನಾನು ತುಮಕೂರಿಗೆ ಜಾಯ್ನ್ ಎಲ್ಲ ಅನಿಸ್ಬೋದು, ಯಾಕೆ ಯೂಟ್ಯೂಬ್ ಚಾನಲ್, ವಾಟ್ ಪರ್ಪಸ್, ಏನು ಪರ್ಪಸ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡ್ರಿ, ಆರ್ ಏನು ಇನ್ಸ್ಪೈರ್ ಆಯಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಕ್ಕೆ ಅಂತ ನಿಮಗೆ ಕ್ವಶನ್ ರೈಸ್ ಆಗ್ಬೋದು ಅಬೌಟ್ ಮೀ. ಸೊ ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೆ ಅಂದರೆ ಬಿಕಾಸ್ ಆಫ್ ಮೈ ಪ್ಯಾಷನ್. ನನಗೆ ಬರೀ ಓದೋದು ಅನ್ನೋದು ಅಷ್ಟೇ ಅಲ್ಲದೆ ನನಗೆ ಬೇರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಲೈಕ್ ಡ್ಯಾನ್ಸಿಂಗ್, ಮಾಡೆಲಿಂಗ್ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ತುಂಬ ಆಸೆ ಇದೆ, ಆ್ಯಂಡ್ ಫ್ಯೂಚರ್ ಡೇಸಲ್ಲಿ ಮಾಡ್ತೀನಿ ಕೂಡ. ಸೊ ನನಗೆ ನನ್ನ ಪ್ಯಾಷನ್ನ ಫಾಲೋ ಮಾಡಲಿ ಆ್ಯಸ್ ವೆಲ್ ಆ್ಯಸ್ ನಾನು ಓದೋದ್ರ ಕಡೆ ನನಗೆ ನನ್ನ ಪ್ಯಾಷನ್ನ ಫಾಲೋ ಮಾಡಬೇಕಂತ ತುಂಬ ಇಷ್ಟ ಇದೆ. ಸೊ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದು. ಮತ್ತು ನೀವು ಕೇಳ್ಬೋದು ಯಾವ ಕಂಟೆಂಟ್ ಮೇಲೆ ನೀವು ಯೂಟ್ಯೂಬ್ ವ್ಲಾಗ್ಸ್ನ ಮಾಡ್ತೀರಾ ಅಂತ. ಸೊ ನಾನು ಕಂಟೆಂಟ್ ಅನ್ನೋದಕ್ಕಿಂತ ನನ್ನ ಡೈಲಿ ಲೈಫ್ ಹೇಗಿದೆ, ನಿಮ್ಮ ಮಿನಿ ಬ್ಲಾಗ್ಸಲ್ಲೆಲ್ಲ ನೋಡಿರ್ಬೋದು. ನಾನು ಡೈಲಿ ಏನು ಮಾಡ್ತೀನಿ, ಡೈಲಿ ರೂಟೀನ್ ಎಲ್ಲ ನಿಮಗೆ ಮಿನಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಲೈಕ್ ದಟ್ ನನ್ನ ಡೈಲಿ ಲೈಫ್ ಹೇಗಿರುತ್ತೆ. ಮತ್ತು ಫ್ರೆಂಡ್ಸ್, ನನಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದಾರೆ. ಇನ್ನು ಶಿವಮೊಗ್ಗದಲ್ಲೂ ತುಂಬ ಜನ ಫ್ರೆಂಡ್ಸ್ ಇದ್ದರು, ಆ್ಯಸ್ ವೆಲ್ ತುಮಕೂರಲ್ಲೂ ಅಷ್ಟೇ. ಇವಾಗ ನನಗೆ ಸೆಮ್ ಹಾಲಿಡೇಸ್ ಇದೆ, ನನಗೆ 4th ಸೆಮ್ ಹಾಲಿಡೇಸ್ ಇರೋದ್ರಿಂದ ನಿಮಗೆ ಜಸ್ಟ್ ಇವಾಗ ಮಿನಿ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೆ ಅಷ್ಟೇ. ಸೊ ಕಾಲೇಜ್ ಸ್ಟಾರ್ಟ್ ಆದಮೇಲೆ ನೀವು ಏನೆಲ್ಲ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ವಿತ್ ಫ್ರೆಂಡ್ಸ್, ಎಂಟರ್ಟೈನ್ಮೆಂಟ್ ಕಂಟೆಂಟ್ ವಿತ್ ದ ಫ್ರೆಂಡ್ಸ್, ಆ್ಯಂಡ್ ಟ್ರಾವೆಲ್ ವ್ಲಾಗ್ಸ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಅಂದರೆ ಅಫ್ಕೋರ್ಸ್ ಗೊತ್ತಿರುತ್ತೆ ನಿಮಗೆ, ಎಲ್ಲರೂ ಹೊರಗಡೆ ಹೋಗೋದಾಗಿರ್ಬೋದು, ಎಲ್ಲರೂ ಟ್ರಾವೆಲ್ ಮಾಡೋದು, ಟ್ರಿಪ್, ಇವೆಲ್ಲ ಕಾಮನ್. ಸೊ ಆ ಥರ ಹೊರಗಡೆ ಹೋದಾಗ ಫ್ರೆಂಡ್ಸ್ ಜೊತೆ ಅದ್ರದ್ದು ಬಗ್ಗೆ ವ್ಲಾಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ನನ್ನ ಡೈಲಿ ಲೈಫ್ ಹೇಗಿದೆ, ನಿಮ್ಮನ್ನ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸೊ ನೀವು ಕೂಡ ನಿಮಗೆ ಯಾವ್ಯಾವ ಥರ ವ್ಲಾಗ್ಸ್ ಬೇಕು, ನೀವು ಕೂಡ ನನ್ನ ಡೈಲಿ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದರೆ, ಮಿನಿ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದರೆ ನೀವು ಕೂಡ ಕಮೆಂಟ್ಸಲ್ಲಿ ಆರ್ DM ಮಾಡಿ. ಇನ್ಸ್ಟಾಗ್ರಾಮ್ ನನ್ನ ಲಿಂಕ್ ಹಾಕಿದ್ದೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಹೇಳ್ಬೋದು ಯಾವ್ಯಾವ ಥರ ವ್ಲಾಗ್ಸ್ ಮಾಡ್ಬೋದು. ನೀವು ನೀವು ಯಾವ ಥರ ಹೇಳ್ತೀರಾ ಆ ಥರ ಐಡಿಯಾಸ್ ಇಟ್ಕೊಂಡು ನಾವು ವ್ಲಾಗ್ಸ್ನ ಮಾಡ್ತೀನಿ. ನನಗೆ 2 languages ಅಷ್ಟೇ ಬರೋದು, ಕನ್ನಡ ಆ್ಯಂಡ್ ಇಂಗ್ಲೀಷ್. ಸ್ವಲ್ಪ ತೆಲುಗು. ಇತ್ತೀಚೆಗೆ ನನಗೆ ತೆಲುಗು ಫ್ರೆಂಡ್ಸ್ ಇರೋದ್ರಿಂದ ಸ್ವಲ್ಪ ಜನ ತೆಲುಗು ಫ್ರೆಂಡ್ಸ್ ಇದ್ದಾರೆ. ಸೊ ತೆಲುಗು ಸ್ವಲ್ಪ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಕನ್ನಡ, ಇಂಗ್ಲೀಷ್ ಪ್ರಾಪರಾಗಿ ಮಾತಾಡೋದಂದರೆ. ಆ್ಯಂಡ್ ಇನ್ನು ಏನೇನು ಹೇಳ್ಬೋದು,
ಆ್ಯಂಡ್ ಇನ್ನೇನಿದೆ, ಹಾಬೀಸ್ ಅಂದರೆ ಮನೆ ಕೆಲಸ ಅಂತೂ ಕಮ್ಮಿನೇ ಮಾಡೋದು. ಮನೇಲಿ ಅಮ್ಮ ಎಂತಾದರೂ ಮಾಡಂತ ಹೇಳಿದ್ರೆ ಅಷ್ಟೇ ಮಾಡೋದು ನಾನು. ಬೇರೆ ಎಕ್ಸ್ಟ್ರಾ ನನಗೇನಾದರೂ ಮಾಡಬೇಕಂತ ಅನಿಸಿದ್ರೆ ಅಷ್ಟೇ. ಆ್ಯಂಡ್ ನೀವು ಕುಕ್ಕಿಂಗ್ ವ್ಲಾಗ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಮಾಡೋ ಅಡುಗೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜನ ಹೇಳಿದ್ದಾರೆ. ಕುಕ್ಕಿಂಗ್ ವ್ಲಾಗ್ಸ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಮ್ಮಿಂಗ್ ಡೇಸಲ್ಲಿ ನಾನು ಆದಷ್ಟು ಕುಕ್ಕಿಂಗ್ ವ್ಲಾಗ್ಸ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ನನ್ನ ಜರ್ನಿ ಬಗ್ಗೆ ಹೇಳಬೇಕಂದ್ರೆ, ಇಷ್ಟು ದಿನ ಮೀನ್ಸ್ ಫ್ರಮ್ ಹೈಸ್ಕೂಲ್, PU ಆ್ಯಂಡ್ ಡಿಗ್ರಿ, ಇಷ್ಟು ದಿನ ಬರೀ ಮನೆ, ಫ್ಯಾಮಿಲಿ, ಫ್ರೆಂಡ್ಸ್, ಓದೋದು, ಎಂಜಾಯ್ಮೆಂಟ್ ವಿತ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಸಮ್ವೇರ್ ವಿತ್ ಫ್ರೆಂಡ್ಸ್ ಅಷ್ಟೇ. ಸೊ ಇನ್ಮೇಲೆ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಷ್ಟೇ. ಇನ್ನು ನನ್ನ ನೆಕ್ಸ್ಟ್ ಜರ್ನಿ ಥ್ರೂ ಯೂಟ್ಯೂಬ್. ಇಷ್ಟು ದಿನ ಬರೀ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ಓದೋದು, ನನ್ನ ಸಿಸ್ಟರ್ಸ್, ಕಸಿನ್ಸ್ ಇಷ್ಟೇ. ಸೊ ನೆಕ್ಸ್ಟ್ ನನ್ನ ಜರ್ನಿ ಯೂಟ್ಯೂಬ್ ಜೊತೆ, ಮೀನ್ಸ್ ಯೂಟ್ಯೂಬಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ಮೇನ್ ಇನ್ಸ್ಪಿರೇಷನ್ ಮೀನ್ಸ್ ನನ್ನ ತಲೆಯಲ್ಲಿತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕನ್ನೋದು. ಬಟ್ ಮಾಡು ಅಂತ ನನಗೆ ಪುಷ್ ಮಾಡಿದ್ದು ನನ್ನ ಸಿಸ್ಟರ್ ಆ್ಯಂಡ್ ಮೈ ಕಸಿನ್ಸ್. ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನನ್ನ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಅಷ್ಟೇ.